ನಮಸ್ಕಾರಗಳಿರಿ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯ ವಿಡಿಯೋದಲ್ಲಿ ಒನ್ಸ್ ಅಪಾನ್ ಎ ಟೈಮ್ ಪೆನ್ನಿ ಸ್ಟಾಕ್ ಗಳಾಗಿದ್ದಂತಹ ಕೆಲವು ಷೇರುಗಳು ಈಗ ತಮ್ಮ ಪರ್ಫಾರ್ಮೆನ್ಸ್ ನ ಮೂಲಕ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಆಗಿ ಪ್ರಮೋಷನ್ ಪಡ್ಕೊಂಡಿರುವಂತಹ ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಾಗೆ ಮುಂದುವರಿಯ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಮನಸ್ಸಲ್ಲಿರಲಿ. ಎಲ್ಲ ಪೆನ್ನಿ ಸ್ಟಾಕ್ ಗಳು ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಮಾಡ್ತವೆ ಅಂತ ಯಾವುದೇ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ತುಂಬಾ ಜನ ಪೆನ್ನಿ ಸ್ಟಾಕ್ ಗಳನ್ನ ಹುಡುಕ್ತಾ ಇರ್ತಾರೆ. ಸುಮಾರು ಜನ ಅದರಲ್ಲಿ ಹಣವನ್ನ ಕಳ್ಕೊಳ್ತಾ ಇರ್ತಾರೆ. ಇಲ್ಲಿ ಗಳಿಸಿದವ್ರಿಗಿಂತ ಕಳ್ಕೊಂಡವರ ಸಂಖ್ಯೆ ಜಾಸ್ತಿ ಇರುತ್ತೆ. ಬಟ್ ಯಾವ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತವೆ? ಒಂದು, ಆ ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ ಫ್ಯೂಚರ್ ಅಲ್ಲಿ ಗ್ರೋ ಆಗುವಂತ ಕೇಪಬಿಲಿಟಿಯನ್ನ ಹೊಂದಿರಬೇಕು. ಜೊತೆಗೆ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಆ ಕಂಪನಿಯನ್ನ ಚೆನ್ನಾಗಿ ರನ್ ಮಾಡುವಂತ ಕೆಪಾಸಿಟಿಯನ್ನ ಹೊಂದಿರಬೇಕು. ದಿನೇ ದಿನೇ ಆ ಕಂಪನಿಯ ಬಿಸ್ನೆಸ್ ಗ್ರೋ ಆಗ್ತಿರ್ಬೇಕು. ಇನ್ ಕೇಸ್ ಈ ಮೂರು ಕಾಂಬಿನೇಷನ್ ಇರುವಂತ ಯಾವ್ದಾದ್ರು ಪೆನ್ನಿ ಷೇರು ನಿಮ್ಗೆ ಸಿಕ್ತು ಅಂದ್ರೆ ಖಂಡಿತ ನೀವು ಒಳ್ಳೆ ಲಾಭವನ್ನ ಮಾಡಬಹುದಾಗಿರುವಂತ ಅವಕಾಶ ಇರುತ್ತೆ. ಹಾಗಾಗಿ ಜಸ್ಟ್ ಸ್ಟಾಕ್ 50 ಪೈಸೆನೋ, ₹1, ₹2, ₹5, ₹10 ಇದೆ ಅಂತ ಯೋಚನೆ ಮಾಡದೆ ಆ ಕಂಪನಿಯ ಬಿಸ್ನೆಸ್ ಏನು, ಆ ಕಂಪನಿಯ ಬಿಸ್ನೆಸ್ ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ 10 ಇಯರ್ಸ್ ಅಲ್ಲಿ ಇನ್ನೂ ಚೆನ್ನಾಗಿ ಗ್ರೋ ಆಗೋ ಕೇಪಬಿಲಿಟಿಯನ್ನ ಹೊಂದಿದ್ಯಾ, ಜೊತೆಗೆ ಆ ಕಂಪನಿಯ ಮ್ಯಾನೇಜ್ಮೆಂಟ್ ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ಯಾ ಅನ್ನೋದನ್ನ ತಿಳ್ಕೊಂಡು ನೀವು ಹೂಡಿಕೆ ಮಾಡಿದ್ರೆ ಖಂಡಿತ ಈ 10 ಷೇರುಗಳ ರೀತಿಯಲ್ಲೇ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವ ಸಾಧ್ಯತೆ ನೀವು ಹೂಡಿಕೆ ಮಾಡಿದಂತ ಕಂಪನಿಗೂ ಕೂಡ ಇರಬಹುದು. ಕೆಲವರು ಅಂದ್ಕೊಳ್ಬಹುದು, ಓಕೆ ಆ ಕಂಪನಿಯ ಬಿಸ್ನೆಸ್ ಫ್ಯೂಚರ್ ಅಲ್ಲಿ ಇರುತ್ತಾ ಇಲ್ವಾ ಅನ್ನೋದನ್ನ ನಾವು ನೋಡಿ ಒಂದಷ್ಟು ಸ್ಟಡಿ ಮಾಡಿ ತಿಳ್ಕೊಳ್ಬಹುದು. ಬಟ್ ಆ ಕಂಪನಿಯ ಮ್ಯಾನೇಜ್ಮೆಂಟ್ ರೈಟ್ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದು ಹೇಗೆ? ಇದ್ರ ಬಗ್ಗೆ ಡೌಟ್ ಗಳು ಬರಬಹುದು. ಇದು ಸಿಂಪಲ್. ನೀವು ಒಂದು 4-5 ವರ್ಷದ ಕಂಪನಿಯ ಹಿಸ್ಟ್ರಿಯನ್ನ ತೆಗೆದು ನೋಡಬೇಕು, ಅಥವಾ ಅಟ್ಲೀಸ್ಟ್ ಲಾಸ್ಟ್ 1-1.5 ವರ್ಷದಲ್ಲಿ ಆ ಕಂಪನಿ ಇನ್ವೆಸ್ಟರ್ಸ್ ಗೆ ಏನ್ ಪ್ರಾಮಿಸ್ ಮಾಡಿದೆ ಅದನ್ನ ಅಚೀವ್ ಮಾಡಿದ್ಯಾ. ಫಾರ್ ಎಕ್ಸಾಂಪಲ್, ಕಂಪನಿ ಹೇಳ್ಬೋದು, ಮುಂದಿನ ವರ್ಷದಲ್ಲಿ ನಮ್ಮ ರೆವಿನ್ಯೂ ಈಗ 100 ಕೋಟಿ ಇರೋದು 130 ಕೋಟಿಗೆ ಹೋಗುತ್ತೆ, ಆ ಡೈರೆಕ್ಷನ್ ಅಲ್ಲಿ ನಾವು ಕಂಪನಿಯನ್ನ ತಗೊಂಡು ಹೋಗ್ತಾ ಇದೀವಿ ಅಂದ್ರೆ ಕಂಪನಿಯ ಸೇಲ್ಸ್ ಗ್ರೋ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಇಯರ್ ಚೆಕ್ ಮಾಡ್ಬೇಕು, ಆಗಿದ್ಯಾ ಆಕ್ಚುಲಿ ಕಂಪನಿದು. ಅಂದ್ರೆ ನಾವೀಗ ಕಂಪನಿಯನ್ನ ಅನಲೈಸ್ ಮಾಡಕ್ ತಗೊಂಡಿದೀವಿ ಅಂತಂದ್ರೆ ಹಿಂದಿನ 5 ವರ್ಷ ಡೇಟಾ ತೆಗೆದು ನೋಡ್ಬೇಕು. ಕಳೆದ ವರ್ಷ ಏನ್ ಹೇಳಿತ್ತು, ಈ ವರ್ಷ ಅಚೀವ್ ಮಾಡಿದ್ಯಾ, ಆದ್ರೆ ಹಿಂದಿನ ವರ್ಷ ಏನ್ ಹೇಳಿತ್ತು, ಲಾಸ್ಟ್ ಇಯರ್ ಅದನ್ನ ಅಚೀವ್ ಮಾಡಿದ್ಯಾ. ಹಾಗೆ ಇಲ್ಲಿ 100% ಅಚೀವ್ ಮಾಡ್ಲೇಬೇಕು ಅಂತ ಏನಿಲ್ಲ. ಅಟ್ ಲೀಸ್ಟ್ ಕಂಪನಿ ಪ್ರಯತ್ನ ಪಟ್ಟು 70%, 80% ಅಚೀವ್ ಮಾಡಿದೆ ಅಂದ್ರು ಎಸ್, ಆ ಕಂಪನಿ ಸರಿಯಾದ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ ಅಂದ್ರೆ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಪ್ರಯತ್ನ ಪಡ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಇಲ್ಲ, ಇನ್ನು ಕೆಲವು ಕಂಪನಿಗಳಿರ್ತವೆ ಫೇಕ್ ಪ್ರಾಮಿಸಸ್ ಅನ್ನ ಮಾಡುವಂತ ಕಂಪನೀಸ್, ಅನ್ರಿಯಲಿಸ್ಟಿಕ್ ಟಾರ್ಗೆಟ್ ಗಳನ್ನ ಹಾಕೊಳ್ತಾರೆ. ಹೇಗೆ? ಈ ಕಂಪನಿಗೆ ಈಗ 100 ಕೋಟಿ ಬರ್ತಾ ಇದೆ ರೆವಿನ್ಯೂ, ಮುಂದಿನ ವರ್ಷದಲ್ಲಿ ನಾವು 1000 ಕೋಟಿ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಸಾಧ್ಯನಾ? ಇದು ಅನ್ರಿಯಲಿಸ್ಟಿಕ್ ಟಾರ್ಗೆಟ್ ಗಳು. ಅಥವಾ 100 ಕೋಟಿ ಇದ್ದು 500 ಕೋಟಿ ಹಾಕೊಂಡ್ರು ಕೂಡ ಅದು ಅನ್ರಿಯಲಿಸ್ಟಿಕ್ ಟಾರ್ಗೆಟ್. ಯಾಕಂದ್ರೆ 500% ರೈಸ್ ಆಗ್ಬೇಕು ಕಂಪನಿ ಸೇಲ್ಸ್ ಅಂದ್ರೆ ತುಂಬಾನೇ ಕಷ್ಟ ಇರುತ್ತೆ. ಅದೇ 100 ಕೋಟಿ ಇರೋದು 120 ಕೋಟಿ ಮಾಡೋದು ಸುಲಭ ಆಗುತ್ತೆ. ಕಂಪನಿ 20% ಟಾರ್ಗೆಟ್ ಮಾಡ್ತಾ ಇರುತ್ತೆ. ಸೊ ಈ ರೀತಿ ರಿಯಲಿಸ್ಟಿಕ್ ಗೋಲ್ಸ್ ಇರಬೇಕು, ಅಚೀವಬಲ್ ಗೋಲ್ಸ್ ಇರಬೇಕು. ಅನ್ರಿಯಲಿಸ್ಟಿಕ್ ಆಗಿ ಅಚೀವ್ ಮಾಡಕ್ ಆಗಿರುವಂತ ಗೋಲ್ಸ್ ಅನ್ನ ಪ್ರಾಮಿಸ್ ಮಾಡ್ತಿದೆ ಅಂದ್ರೆ ಅವ್ರು ನಿಮ್ಗೆ ಫೇಕ್ ಪ್ರಾಮಿಸ್ ಮಾಡ್ತಿದ್ದಾರೆ ಅಂತಾನೆ ಅರ್ಥ. ಸೊ ಇಷ್ಟೇ ಸಿಂಪಲ್ ವಿಷಯ. ಬಟ್ ಇದನ್ನ ನಾವು ಲಿಟ್ರಲಿ ಸ್ಟಡಿ ಮಾಡಿನೇ ತಿಳ್ಕೊಳಕ್ ಸಾಧ್ಯ ಆಗೋದು. ಸುಮ್ನೆ ನಮಗೂ ಸಾಲಿಡ್ ಪರ್ಫಾರ್ಮ್ ಮಾಡುವಂತ ಪೆನ್ನಿ ಷೇರುಗಳು ಬೇಕು ಅಂದ್ರೆ ಸಿಗೋದಿಲ್ಲ. ಯಾವಾಗ ನಾವು ಕಂಪನಿಯನ್ನ ಡೀಪ್ ಆಗಿ ಸ್ಟಡಿ ಮಾಡ್ತೀವಿ ಆಗಲೇ ಈ ತರದ ಜಮ್ ಗಳು ಸಿಗೋದು. ಹಾಗಾಗಿ ಜಸ್ಟ್ ರಿಟರ್ನ್ಸ್ ಅನ್ನ ನೋಡದೆ ನೀವು ಆ ಕಂಪನಿ ಫ್ಯೂಚರ್ ಪೊಟೆನ್ಶಿಯಲ್, ಬಿಸ್ನೆಸ್ ಗ್ರೋತ್ ಅಪರ್ಚುನಿಟಿ, ಮ್ಯಾನೇಜ್ಮೆಂಟ್ ನ ಡೈರೆಕ್ಷನ್ ಇದನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡಿ. ಖಂಡಿತ ನೀವು ಕೂಡ ಈ ತರದ ಷೇರುಗಳನ್ನು ಒಂದಲ್ಲ ಒಂದು ದಿನ ತಗೊಳ್ತೀರಿ, ತುಂಬಾನೇ ಲೋಯರ್ ಲೆವೆಲ್ ಅಲ್ಲಿ. ಹಾಗೆ ಇದರಲ್ಲಿ ಒಂದಷ್ಟು ಜನ ಈಗಾಗಲೇ ಹಣವನ್ನು ಕೂಡ ಮಾಡಿದಿರಿ. ಇವನ್ ನಾನು ಕೂಡ ಒಂದಷ್ಟು ಅರ್ನ್ ಮಾಡಿದೀನಿ ಈ ಷೇರುಗಳಲ್ಲಿ. ಹಾಗಂತ ನಾನು ಖಂಡಿತ ಹೇಳೋದಿಲ್ಲ ನಾನು ಇಲ್ಲಿ ಕೋಟ್ಯಾಂತರ ರೂಪಾಯಿ ಗಳಿಸ್ಬಿಟ್ಟಿದ್ದೀನಿ ಅಂತ. ಯಾಕೆಂದ್ರೆ ಇವೆಲ್ಲ ಲಾಟ್ರಿ ಟಿಕೆಟ್ ಇದ್ದಂಗೆ ಇದ್ದಾಗ ಬೆಳೆದ್ಮೇಲೆ ಎಸ್ ಬೆಸ್ಟ್ ಕಂಪನಿ ನಾನು ಅವಾಗ್ಲೇ ಫೈಂಡ್ ಮಾಡ್ಬಿಟ್ಟಿದ್ದೆ ಅಂತ ಹೇಳ್ಕೊಳ್ಳೋದು ಈಸಿ. ಬಟ್ ಬೆಳೆಯಕ್ ಮುಂಚೆ ಇನ್ವೆಸ್ಟ್ ಮಾಡಕ್ ಎಲ್ರಿಗೂ ಕೂಡ ಭಯ ಇರುತ್ತೆ. ಹಾಗಾಗಿ ನಾನು ಕಡಿಮೆನೆ ಹೂಡಿಕೆ ಮಾಡಿದ್ದು ಸಾವಿರಗಳಲ್ಲೇ ಗಳಿಸಿರೋದು ಕೂಡ ಏನು ಕೋಟ್ಯಾಂತರ ರೂಪಾಯಿ ಗಳಿಸಿಲ್ಲ. ಖಂಡಿತ ಅಲ್ಪ ಸ್ವಲ್ಪ ರಿಟರ್ನ್ಸ್ ಅಂದ್ರೆ 400%, 500% ಈ ರೀತಿ ರಿಟರ್ನ್ಸ್ ಅನ್ನ ನಾನು ಕೂಡ ಪಡ್ಕೊಂಡಿದ್ದೀನಿ. ಸೊ ಬನ್ನಿ ಆ ಕಂಪನಿಗಳು ಯಾವ್ಯಾವ ಅಂತ ನೋಡ್ತಾ ಹೋಗೋಣ ಒಂದೊಂದಾಗಿ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ನೋಡಬಹುದು 200% ರ್ಯಾಲಿ 10 ಪೆನ್ನಿ ಸ್ಟಾಕ್ ದಟ್ ಗ್ರಾಜುಯೇಟೆಡ್ ಇಂಟು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಮಲ್ಟಿಬ್ಯಾಗರ್ಸ್. ಮೊದಲನೇದು ಡೈಮಂಡ್ ಪವರ್ ಇನ್ಫ್ರಾ.
ಮೇ 2021ರಲ್ಲಿ ಜಸ್ಟ್ 0.07 ಪೈಸೆ ಇದ್ದಂತ ಕಂಪನಿ ಈಗ ಅರೌಂಡ್ 160 ಪ್ಲಸ್ ಟ್ರೇಡ್ ಆಗ್ತಿದೆ. ನಿಯರ್ಲಿ 19 ಕೋಟಿ ಮಾರ್ಕೆಟ್ ಕ್ಯಾಪ್ ಇಂದ ಈಗ 8,800 ಕೋಟಿ ಮಾರ್ಕೆಟ್ ಕ್ಯಾಪ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. 2,39,000% ರಿಟರ್ನ್ಸ್ ಅನ್ನ 2021 ಮೇ ಇಂದ ಇಲ್ಲಿವರೆಗೂ ಕಂಪನಿ ಜನರೇಟ್ ಮಾಡಿ ಕೊಟ್ಟಿದೆ. ಇನ್ನು ಎರಡನೇ ಕಂಪನಿಗೆ ಬರೋದಾದ್ರೆ ವಾರಿ ರಿನ್ಯೂಬಲ್ ಟೆಕ್ನಾಲಜೀಸ್. ಮೇ 2021ರಲ್ಲಿ ನೋಡಬಹುದು ಅರೌಂಡ್ 14 ರೂಪೀಸ್ ಇತ್ತು. ಈಗ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅರೌಂಡ್ 1000 ರೂಪೀಸ್ ಲೆವೆಲ್ ಇದೆ. ಇದು ಇನ್ನೂ ಜಾಸ್ತಿ ಹೋಗಿತ್ತು. ಈಗ ಒಂದಷ್ಟು ಕರೆಕ್ಷನ್ ಆಗಿದೆ. ಹಾಗಾಗಿ ನಮಗೆ 1,000 ರೂಪಾಯಿ ಲೆವೆಲ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಬಟ್ ಕಂಪನಿ ಬಿಸ್ನೆಸ್ ವೈಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದೆ. ಈವನ್ ಡೈಮಂಡ್ ಪವರ್ ಕೂಡ ಅಷ್ಟೇ, ಅಲ್ಲೂ ಕೂಡ ಬಿಸ್ನೆಸ್ ವೈಸ್ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್ ಅಲ್ಲೂ ಕೂಡ ಅಷ್ಟೇ. ಯಾವ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೋ ಆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ. ಒಂದಷ್ಟು ಸಮಯ ಬೇಕಾಗಬಹುದು ಕೆಲವು ಸಲ. ಫಾರ್ ಎಕ್ಸಾಂಪಲ್ ಈಗ ಏನು ಕರೆಕ್ಷನ್ ಬಂದಿದೆ, ಆ ರೀತಿ ಕರೆಕ್ಷನ್ ಕೂಡ ಬರಬಹುದು. ಬಟ್ ಕಂಪನಿ ಸ್ಟ್ರಾಂಗ್ ಬಿಸ್ನೆಸ್ ಅನ್ನ ಹೊಂದಿದ್ರೆ ಕಮ್ ಬ್ಯಾಕ್ ಅನ್ನು ಕೂಡ ಮಾಡೇ ಮಾಡುತ್ತೆ. ಅದು ನಮಗೆ ಗಮನದಲ್ಲಿರ್ಬೇಕು. ನೆಕ್ಸ್ಟ್ KPI ಗ್ರೀನ್ ಎನರ್ಜಿ. ಸಾಕಷ್ಟು ದಿನದಿಂದ ಕೂಡ ನಾನು ಸ್ಟಾಕ್ ಅನ್ನ ಕವರ್ ಮಾಡಿದೀನಿ. ಇಲ್ಲಿರುವಂತ ಯಾವ ಸ್ಟಾಕ್ ಗಳು ಕೂಡ ನಿಮ್ಗೆ ಏನು ಹೊಸದೇನಲ್ಲ. ಆಲ್ಮೋಸ್ಟ್ ವರ್ಷಗಳಿಂದ ಕೂಡ ನಾನು ಸ್ಟಾಕ್ ಗಳನ್ನ ಕವರ್ ಮಾಡಿರೋಂತವೆ. ಇಲ್ಲೂ ಕೂಡ ನೋಡಬಹುದು ಅರೌಂಡ್ 7 ರೂಪೀಸ್ ಇದ್ದಂತ ಸ್ಟಾಕ್ 5 ಇಯರ್ಸ್ 6,700% ರಿಟರ್ನ್ಸ್ ಅನ್ನು ಕೊಟ್ಟಿದೆ. 109 ಕೋಟಿಯಿಂದ 9,000 ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ KPI ಗ್ರೀನ್ ಎನರ್ಜಿ ಮಾರ್ಕೆಟ್ ಕ್ಯಾಪ್ ಈಗ. ನಂತರ ಅಪೋಲೋ ಮೈಕ್ರೋ ಸಿಸ್ಟಮ್ಸ್. ಇಲ್ಲೂ ಕೂಡ 222 ಕೋಟಿ ಮಾರ್ಕೆಟ್ ಕ್ಯಾಪ್ ಇಂದ 11,000 ಕೋಟಿ ಮಾರ್ಕೆಟ್ ಕ್ಯಾಪ್ ಗೆ ತಲುಪಿದೆ ಕಂಪನಿ ಈಗ ಲಾಸ್ಟ್ 5 ಇಯರ್ಸ್ ಅಲ್ಲಿ 29 ಟೈಮ್ಸ್ ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ ಇನ್ವೆಸ್ಟರ್ಸ್ ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ಕೂಡ. ಸೊ 4ನೇ ಸ್ಟಾಕ್ ಇದು. 5ನೇ ಸ್ಟಾಕ್ ಗೆ ಬಂದ್ರೆ ಜುಪಿಟರ್ ವ್ಯಾಗನ್ಸ್. ಇದು ಕೂಡ ಒಂದು ಪೆನ್ನಿ ಸ್ಟಾಕ್ ಆಗಿದ್ದು 16 ರೂಪೀಸ್ ರೇಂಜ್ ಅಲ್ಲಿ ಇದ್ದಂತ ಸ್ಟಾಕ್ ಇವಾಗ 300 ರೂಪೀಸ್ ರೇಂಜ್ ಅಲ್ಲಿ ಇದೆ. 149 ಕೋಟಿ ಮಾರ್ಕೆಟ್ ಕ್ಯಾಪ್ ಇಂದ 12,680 ಕೋಟಿ ಮಾರ್ಕೆಟ್ ಕ್ಯಾಪ್ ವರೆಗೂ ಬಂದಿದೆ. ಆಲ್ಮೋಸ್ಟ್ ಈ ಎಲ್ಲ ಷೇರುಗಳು ಕೂಡ ಹೈಯಿಂದ ಕರೆಕ್ಷನ್ ಆಗಿದ್ದಾವೆ. ಹಾಗಾಗಿ ನಮಗೆ ಈ ಮಾರ್ಕೆಟ್ ಕ್ಯಾಪ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಇಲ್ಲಾಂದ್ರೆ ಇನ್ನೂ ಜಾಸ್ತಿನೇ ಇರ್ತಾ ಇತ್ತು ಈ ಷೇರುಗಳಲ್ಲಿ. ಜುಪಿಟರ್ ವ್ಯಾಗನ್ಸ್ ಕೂಡ ಒಂದು ಲಿಸ್ಟ್ ಅಲ್ಲಿ ಇರುವಂತದ್ದು. ಇನ್ನು ಅವಾಂಟೆಲ್ ಟೆಲಿಕಮ್ಯುನಿಕೇಶನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಮೇ 2021 ಅಲ್ಲಿ ನೋಡಬಹುದು 6 ರೂಪೀಸ್ ರೇಂಜ್ ಅಲ್ಲಿ ಇದ್ದಂತ ಸ್ಟಾಕ್ ಈಗ 150 ಪ್ಲಸ್ ನೋಡ್ಲಿಕ್ಕೆ ಕಾಣುತ್ತೆ. 171 ಕೋಟಿಯಿಂದ 4,000 ಕೋಟಿ ಮಾರ್ಕೆಟ್ ಕ್ಯಾಪ್ ವರೆಗೂ ಜಂಪ್ ಆಗಿರುವಂತಹ ಕಂಪನಿ ಅವಾಂಟೆಲ್. ನಂತರ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತಹ AGI ಇನ್ಫ್ರಾ 7 ರೂಪಾಯಿಂದ 350 ಪ್ಲಸ್ ಗೆ ಜಂಪ್ ಆಗಿರುವಂತಹ ಕಂಪನಿ. 87 ಕೋಟಿ ಮಾರ್ಕೆಟ್ ಕ್ಯಾಪ್ ಇಂದ 4,500 ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ತಲುಪಿರುವಂತಹ ಕಂಪನಿ. ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಹೌಸಿಂಗ್ ಡಿಮಾಂಡ್ ಅಂಡ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಕಂಪನಿಗೆ ಒಳ್ಳೆ ಬೆನಿಫಿಟ್ಸ್ ಅನ್ನ ಕೊಟ್ಟಿದೆ. ಹಾಗಾಗಿ ಸ್ಟಾಗ್ರಿಂಗ್ ರ್ಯಾಲಿ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿರುವಂತದ್ದು. 7ನೇ ಕಂಪನಿ ಇದು. ಇನ್ನು 8ನೇ ಸ್ಟಾಕ್ ಗೆ ಬಂದ್ರೆ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಇಂಡಿಯಾ. ಟ್ರಾನ್ಸ್ಫಾರ್ಮರ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಪವರ್ ಸೆಕ್ಟರ್ ನ ಕಾಂಪೋನೆಂಟ್ ಮೇಕರ್. ಇದು ಕೂಡ ಅಷ್ಟೇ 278 ಕೋಟಿ ಮಾರ್ಕೆಟ್ ಕ್ಯಾಪ್ ಇಂದ 9,679 ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿರುವಂತಹ ಕಂಪನಿ. ಇದು ಕೂಡ ಹಿಂದ ಒಂದಷ್ಟು ಕರೆಕ್ಷನ್ ಆಗಿದೆ. 10 ರೂಪಾಯಿಂದ 320 330 ರೇಂಜ್ ವರೆಗೂ ಕೂಡ ಹೋಗಿರುವಂತಹ ಕಂಪನಿ. ಪವರ್ ಸೆಕ್ಟರ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಂತದ್ದು. ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಳೆದ 5 ವರ್ಷಗಳಲ್ಲಿ. ಇನ್ನು ಲಾಯ್ಡ್ಸ್ ಎಂಜಿನಿಯರಿಂಗ್ ವರ್ಕ್ಸ್ ಜಸ್ಟ್ 1.5 ರೂಪಾಯಿ ಟ್ರೇಡ್ ಆಗ್ತಿದ್ದಂತ ಸ್ಟಾಕ್ ಇವತ್ತು ಅರೌಂಡ್ 60 ರೂಪೀಸ್ ರೇಂಜ್ ಅಲ್ಲಿ ಇದೆ. 40 ಟೈಮ್ಸ್ ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿರುವಂತಹ ಕಂಪನಿ. 154 ಕೋಟಿಯಿಂದ 8,830 ಕೋಟಿವರೆಗೂ ಕೂಡ ಮಾರ್ಕೆಟ್ ಕ್ಯಾಪ್ ಜಂಪ್ ಆಗಿದೆ ಲಾಯ್ಡ್ಸ್ ಎಂಜಿನಿಯರಿಂಗ್ ವರ್ಕ್ಸ್. ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ನಾಲೆಡ್ಜ್ ಮರೈನ್ ಅಂಡ್ ಎಂಜಿನಿಯರಿಂಗ್. ಇದು ಮರೈನ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. 38 ಕೋಟಿ ಮಾರ್ಕೆಟ್ ಕ್ಯಾಪ್ ಇಂದ 5,394 ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿರುವಂತಹ ಕಂಪನಿ. ಇಲ್ಲೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ಈ ಎಲ್ಲ ಷೇರುಗಳಲ್ಲೂ ಕೂಡ ಕಂಪನಿಗಳು ಬಿಸ್ನೆಸ್ ಚೆನ್ನಾಗಿದ್ದಿದ್ರಿಂದಾನೇ ಗ್ರೋ ಆಗಿರೋದು. ಇನ್ ಕೇಸ್ ಅಲ್ಲಿ ಕರೆಕ್ಷನ್ ಆದ್ರೂ ಕೂಡ ಮತ್ತೆ ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಬರಬೇಕು ಅಂದ್ರೆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿರಬೇಕು. ಪ್ರತಿಯೊಬ್ಬರು ಕೂಡ ಮಾರ್ಕೆಟ್ ಅಲ್ಲಿ ಈ ರೀತಿಯ ಅವಕಾಶಗಳಿಗಾಗಿ ನೋಡ್ತಾನೆ ಇರ್ತೀವಿ ಆಸ್ ಎ ಇನ್ವೆಸ್ಟರ್ಸ್. ಯಾಕಂದ್ರೆ ಯಾವ ಕಂಪನಿ ನಮಗೆ ಸ್ಟಾಗ್ರಿಂಗ್ ರಿಟರ್ನ್ಸ್ ಅನ್ನ ಕೊಡಬಹುದು ಅಂತ. ಬಟ್ ಆ ರಿಟರ್ನ್ ಸಿಗಬೇಕು ಅಂದ್ರೆ ನಾವು ರಿಸ್ಕ್ ಅನ್ನ ತಗೊಳ್ಬೇಕು, ಜೊತೆಗೆ ಕನ್ವಿಕ್ಷನ್ ಇರಬೇಕು. ಯಾವಾಗ ಕನ್ವಿಕ್ಷನ್ ಇರುತ್ತೆ ಆ ಕಂಪನಿಯನ್ನ ಸ್ಟಡಿ ಮಾಡಿದಾಗ. ಹಾಗಾಗಿ ಸ್ಟಡೀಸ್ ಕಡೆ ಹೆಚ್ಚು ಫೋಕಸ್ ಮಾಡಲೇಬೇಕು ಆಸ್ ಎ ಇನ್ವೆಸ್ಟರ್ಸ್. ಖಂಡಿತ ನಮಗೆ ಸುಮ್ನೆ ಕೂತಿದ್ರೆ ಈ ತರದ ಕಂಪನೀಸ್ ಎಲ್ಲೂ ಸಿಗೋದಿಲ್ಲ. ಪ್ರಯತ್ನ ಮಾಡ್ತಾ ಇರಬೇಕು, ಹುಡುಕ್ತಾ ಇರಬೇಕು. ಆ ಕಂಪನಿ ಬಿಸ್ನೆಸ್ ಚೆನ್ನಾಗಿದೆಯಾ, ಪೊಟೆನ್ಶಿಯಲ್ ಇದೆಯಾ, ಸರಿಯಾದ ದಾರಿಯಲ್ಲಿ ಮ್ಯಾನೇಜ್ಮೆಂಟ್ ಹೋಗ್ತಿದ್ಯಾ, ಇಂಥವನ್ನ ಸ್ಟಡಿ ಮಾಡಿದಾಗ್ಲೇ ನಮಗೆ ಈ ರೀತಿಯ ಕಂಪನಿಗಳು ಸಿಗೋದು. ಸುಮ್ನೆ ಕೂತ್ಕೊಂಡು ಸೋಷಿಯಲ್ ಮೀಡಿಯಾ ನೋಡೋದ್ರಿಂದ ಖಂಡಿತ ಸಿಗೋದಿಲ್ಲ. ಇನ್ ಕೇಸ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಸಿಕ್ಕರು ಕೂಡ ಆ ಸ್ಟಾಕ್ ಅಷ್ಟರಲ್ಲಾಗ್ಲೇ ಸಾಕಷ್ಟು ರ್ಯಾಲಿಯನ್ನ ಕಂಡಿರುತ್ತೆ. ಆಗ ನಮ್ ಕಣ್ಣಿಗೆ ಬೀಳುತ್ತೆ. ನಮ್ಗೆ ಆಕ್ಚುಲಿ ಕಣ್ಣಿಗೆ ಬೀಳ್ಬೇಕಾಗಿರೋದು ತುಂಬಾ ಲೋಯರ್ ಲೆವೆಲ್ ಅಲ್ಲಿ ಇದ್ದಾಗ. ಆಗ ಕಣ್ಣಿಗೆ ಬಿದ್ದು ಮೇ ಬಿ ನಮಗೂ ಕೂಡ ಒಳ್ಳೆ ರಿಟರ್ನ್ ಸಿಗಬಹುದು. ಬಟ್ ಯಾವುದೇ ಪೆನ್ನಿ ಸ್ಟಾಕ್ ಅಲ್ಲಿ ನಾವು ಸ್ಟಡಿ ಮಾಡಿ ಹೂಡಿಕೆ ಮಾಡುವಾಗ ಖಂಡಿತ ರಿಸ್ಕ್ ರಿವಾರ್ಡ್ ರೇಷಿಯೋ ನೋಡ್ಲೇಬೇಕು. ಕಣ್ಮುಚ್ಕೊಂಡು ರಿಸ್ಕ್ ತಗೊಳಕ್ ಆಗೋದಿಲ್ಲ, ಇರೋದನ್ನೆಲ್ಲ ಅಲ್ಲೇ ಹಾಕಿ ಕೂತ್ಕೊಳ್ಳಕ್ ಆಗೋದಿಲ್ಲ. ಯಾವಾಗ್ಲೂ ನಾನು ಹೇಳ್ತೀನಲ್ಲ, ಕಳ್ಕೊಳಕ್ ರೆಡಿ ಇರೋ ಅಷ್ಟು ಹಾಕ್ಬೇಕು ಅಂತ. 10,000 ಹೋದ್ರೂ ಪರವಾಗಿಲ್ಲ ಅನ್ಸುತ್ತಾ, ಅದು ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ. ಇನ್ನೊಬ್ರಿಗೆ ಯಾರಿಗೋ 1 ಲಕ್ಷ ಹೋದ್ರೂ ಪರವಾಗಿಲ್ಲ ಅನ್ಸ್ಬೋದು, ಅದು ಅವರ ರಿಸ್ಕ್ ಟೇಕಿಂಗ್ ಎಬಿಲಿಟಿ. ಇನ್ನೊಬ್ರಿಗೆ 10 ಲಕ್ಷ ಹೋದ್ರೂ ಪರವಾಗಿಲ್ಲ ಅನ್ಸ್ಬೋದು, ಅದು ಅವರ ರಿಸ್ಕ್ ಟೇಕಿಂಗ್ ಎಬಿಲಿಟಿ. ಅದಕ್ಕೆ ತಕ್ಕಂತೆ ಹೂಡಿಕೆ ಮಾಡಬೇಕು.
ನಾವು ಆಸೆ ಪಟ್ಟು ನಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಏನಿದೆ ಅದಕ್ಕಿಂತ ಜಾಸ್ತಿ ಪಟ್ಟು ರಿಸ್ಕ್ ತಗೊಂಡ್ರೆ ಕೊನೆಗೆ ಬರ್ಬಾದಾಗ್ಬೇಕಾಗತ್ತೆ. ಹಾಗಾಗಿ ನಮ್ಮ ಕೇಪಬಿಲಿಟಿ ಏನಿದೆ, ನಾವ್ ಎಷ್ಟು ರಿಸ್ಕ್ ತಗೊಳ್ಬಹುದು ಮ್ಯಾಕ್ಸಿಮಮ್ ಅದನ್ನ ಅರ್ಥ ಮಾಡ್ಕೊಂಡೆ ನಾವು ರಿಸ್ಕ್ ತಗೊಳ್ಬೇಕಾಗತ್ತೆ. ಅದನ್ನ ನೋಡ್ದೇನೆ ಕಣ್ ಮುಚ್ಕೊಂಡು ರಿಸ್ಕ್ ತಗೊಂಡ್ವಿ ಅಂದ್ರೆ ಖಂಡಿತ ಹಾಳಾಗ್ಬೇಕಾಗತ್ತೆ. ಹಾಗಾಗಿ ಕೇರ್ಫುಲ್ ಆಗಿನೇ ಡಿಸಿಷನ್ ತಗೊಳ್ಬೇಕಾಗತ್ತೆ. ಸೊ ಈ ತರದ ಕಂಪನಿಗಳು ಸಿಗಬೇಕು ಅಂದ್ರೆ ಸ್ಟಡಿ ಮಾಡ್ತೀರಿ, ಮೇ ಬಿ ಇವತ್ತಲ್ಲ ನಾಳೆ ಒಂದು ಸಿಗಬಹುದು. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.